ಪ್ರೆಸೆಂಟ್ ಇವಾಗ ಇನ್ನೊಂದು ನಡೀತಾ ಇದೆಯಪ್ಪ. ಇನ್ನೊಂದು ಏನಂದ್ರೆ, ಈಗ ನನ್ಗೆ ಮೊನ್ನೆ ಹಿಂಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನನ್ಗೂ ಯಾರೋ ಹಿಂಗೆ ಎ ಬಂದ್ಮೇಲೆ ಎ ಬಂದ್ಮೇಲೆ ತುಂಬಾ ಜನಕ್ಕೆ ಏನು ಇದು ಸಿಗ್ತಾ ಇಲ್ಲ, ಕೆಲ್ಸಗಳು ಹೋಗ್ತಾ ಇದೆ ಅದರಿಂದ. ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆಯೋ, ಇದು ಬಂದ ಮೇಲೆ ಯೂಸ್ ಆಗ್ತಿದೆಯೋ ಅಥವಾ ಎಷ್ಟೋ ಜನಕ್ಕೆ ಕೆಲ್ಸಗಳು ಹೋಗೋದ್ರಿಂದ ಪ್ರಾಬ್ಲಮ್ ಕೂಡ ಆಗ್ತಿದೆಯೋ ಅಂತ ಒಂದು ಸುಮ್ಮನೆ ನಿನ್ನ ಒಪಿನಿಯನ್ ಏನು ಅಂತ ಅಷ್ಟೇ. ಅಂದ್ರೆ ಇವಾಗ ಮನುಷ್ಯ ಏನೇ ಇನೋವೇಟ್ ಮಾಡಿದ್ರು ಇವಾಗ ಯೂಸ್ ಅನ್ನೋದು ಹಾಗೆ ಆಗುತ್ತೆ. ಇವಾಗ ಮನುಷ್ಯ ಹೆಂಗೆ ಟ್ರೈ ಮಾಡ್ತಾನಂದ್ರೆ ಅವ್ನ ಲೈಫ್ನ ಅವ್ನು ಈಸಿ ಮಾಡ್ಕೊಳಕ್ ಟ್ರೈ ಮಾಡ್ತಾನೆ ಯಾವಾಗ. ಇವಾಗ ಏನೋ ಅವಾಗ ನಾವು ಕಾಡು ಮನುಷ್ಯರ ಕಾಲದಲ್ಲಿ ಬರೀ ಬೇಟೆ ಆಡ್ತಾ ಇದ್ವಿ. ಆಮೇಲೆ ಹಂಗೆ ವ್ಯವಸಾಯ ಮಾಡೋದು ಅವ್ನು ಕಂಡಿಡ್ಕೊಂಡ. ಹೌದು, ವ್ಯವಸಾಯ ಮಾಡಿ ಏನ್ ಮಾಡ್ದ, ಸ್ಟೋರ್ ಮಾಡ್ಕೊಂಡು ತುಂಬಾ ವರ್ಷ ಬದುಕೋತರ ಅವನು ಅಪ್ಡೇಟ್ ಆಗ್ತಾ ಹೋಗ್ತಾನೆ. ಸೊ ಅದು ಮನುಷ್ಯಂಗಿರೋ ಒಂದು ಇಂಟೆಲಿಜೆನ್ಸ್ ಅದು. ಓಕೆನಾ? ಅದೇ ತರ ಏನದು ಇವಾಗ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಮಿಷಿನ್ಸ್ ಎಲ್ಲ ಬಂತು. ಅದಕ್ಕೆ ಮುಂಚೆ ಎಲ್ಲ ಫಿಸಿಕಲ್ ವರ್ಕೇ ಜಾಸ್ತಿ ಇತ್ತು. ಮಿಷಿನ್ಸ್ ಬಂದಾಗ ಇದೇ ಟಾಕ್ ಬಂತು, ಏನೋ ಮಿಷಿನ್ಸ್ ಬಂತು, ಇನ್ ಮನುಷ್ಯನ್ ಕೆಲಸನ ಇರಲ್ವೇನೋ ಹಂಗೆ ಹಿಂಗೆ ಅಂದ್ರು. ಹಂಗಿಲ್ಲ, ಮಿಷಿನ್ಸ್ ಬಂದಾಗ ಮಿಷಿನ್ ಆಪರೇಟ್ ಮಾಡೋದು ಹೆಂಗೆ ಅಂತ ಕಲ್ತರು. ಅದೇ ರೀತಿ ಇವಾಗ ಎ ಐ ಬಂದಾಗ ಎ ಐ ಎಷ್ಟೋ ಕೆಲಸಗಳು ಮನುಷ್ಯನ್ಗೆ ಈಸಿ ಮಾಡ್ತೈತೆ. ಅಂದ್ರೆ ಫಾಸ್ಟ್ ಆಗಿ ಮಾಡ್ತೈತೆ, ಮತ್ತೆ ಅಕ್ಯುರೇಟ್ ಅಂದ್ರೆ ತಪ್ಪನ್ನ ಕಮ್ಮಿ ಮಾಡುತ್ತೆ. ಮನುಷ್ಯ ಮಾಡೋವಾಗ ಅದು ಮಾಮೂಲಿ, ಮನುಷ್ಯ ಮಾಡೋವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಸೊ ಆ ತಪ್ಪುಗಳು ಕಮ್ಮಿ ಮಾಡುತ್ತೆ. ನಾವು ಮನುಷ್ಯ ಅದು ಕೆಲಸ ಹೋಗುತ್ತೆ ಅನ್ನೋದಕ್ಕಿನ್ನ ಎ ಯೂಸ್ ಮಾಡ್ಕೊಂಡು ನಾವ್ ಹೆಂಗೆ ಫಾಸ್ಟ್ ಆಗಿ ಕೆಲಸ ಮಾಡೋದು, ಅದನ್ನ ಮನುಷ್ಯ ಅದು ಅಡಾಪ್ಟ್ ಆಗೇ ಆಗ್ತಾನೆ. ಇದು ಸ್ವಲ್ಪ ದಿನ ಅದೆಲ್ಲ ನಡೆಯುತ್ತೆ, ಏನೋ ಕೆಲಸ ಹೋಗ್ಬಿಡುತ್ತೆ, ಹಂಗೆ ಹಿಂಗೆ ಭಯ ಎಲ್ಲ ಇದ್ದೇ ಇರುತ್ತೆ. ಬಟ್ ಮನುಷ್ಯಂಗಿರೋ ಇಂಟೆಲಿಜೆನ್ಸ್ ಏನಂದ್ರೆ ಅವ್ನಿಗೆ ಯಾವ್ದೇ ಸಿಚುವೇಶನ್ ಬಂದ್ರು ಅವ್ನು ಅಡಾಪ್ಟ್ ಮಾಡ್ಕೊಂಡು ಅವ್ನು ಸರ್ವೈವ್ ಆಗ್ತಾ ಮುಂದಕ್ಕೆ ಹೋಗೇ ಹೋಗ್ತಾನೆ. ಯಾರು ಸರ್ವೈವ್ ಆಗಲ್ವೋ ಅವ್ರು ಸುಮ್ಮನೆ ಇದು ಬ್ಲೇಮ್ ಮಾಡ್ಕೊಂಡು ಸಫರ್ ಆಗ್ತಾರೆ. ಬಟ್ ಫೈನಲ್ ಏನಂದ್ರೆ ನೀನು ಅಡಾಪ್ಟ್ ಆಗ್ಲೇಬೇಕು. ಪ್ರಪಂಚದಲ್ಲಿ ಏನೇ ಬಂದ್ರು ಅಡಾಪ್ಟ್ ಆಗ್ಲೇಬೇಕು, ಅದನ್ನ ಕಲ್ತು ಮುಂದೆ ಹೋಗ್ಲೇಬೇಕು. ಅದು ಮನುಷ್ಯನ ಇಂಟೆಲಿಜೆನ್ಸ್ ಅದು 100% ಅವನಿಗೆ ಕಲ್ಸ್ಬಿಡುತ್ತೆ. ಓಕೆ, ಸೊ ಅಂದ್ರೆ ನಿನ್ ಪ್ರಕಾರ ಎ ಐ ಉಪಯೋಗ ಆಗ್ತಾ ಇದೆ ಹೌದು ಅಂತ, ಅದರಿಂದ ಏನೋ ಪ್ರಾಬ್ಲಮ್ ಆಗ್ತಿಲ್ಲ ಅಂತ ನೀನ್ ಹೇಳ್ತಾ ಇದೀಯಾ. ಸೊ ಅಂದ್ರೆ ಈಗ ಎ ಬಂದ್ಮೇಲೆ ನನ್ಗೊಂದು ಅನ್ಸಿದಪ್ಪ, ಈಗ ನಾವು ಸಿನಿಮಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ಗೆ ಅನ್ಸಿದೇನಂದ್ರೆ, ಎ ಬಂದ್ಮೇಲೆ ಕೆಲವ್ರಿಗೆ ಅವ್ರ ಕೆಲ್ಸಗಳದ್ದು ಪ್ರಾಬ್ಲಮ್ ಎ ಮಾಡ್ತಾ ಇರೋದ್ರಿಂದ ಜನನೇ ಅದ್ರಲ್ಲಿ ಏನ್ ಪ್ರಾಂಪ್ಟ್ ಅವ್ರು ಆಗಿದ ತಕ್ಷಣನೋ, ಈಗ ಏನೋ ಅವ್ನು ಅನ್ಸಿದೆ ನಾನು ಆಗಿದ ತಕ್ಷಣ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಅವ್ನಿಗೆ ಏನೋ ಒಂದು ಪ್ರಾಜೆಕ್ಟ್ ಬೇಕು ಅಂದ್ರೂ ಅದೆಲ್ಲ ಕೊಡ್ತಾ ಇದೆ, ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಬಿಟ್ಟು ಒರಿಜಿನಲ್ ಕೊಟ್ಬಿಡುತ್ತೆ, ಏನ್ ಬೇಕೋ ನಮ್ಗೆ ಅನ್ಸುತ್ತೆ ಅದು ಕೊಟ್ಬಿಡ್ತಾ ಇದೆ. ಸೊ ಆ ವರ್ಕ್ ಮಾಡ್ತಾ ಇರೋರು ಏನಿರುತ್ತೆ, ಆ ಒಂದು ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅವ್ರಿಗೆ ಏನಾದ್ರು ಇದರಿಂದ ಪ್ರಾಬ್ಲಮ್ ಆಗಿಲ್ವ? ಹಾಗಾದ್ರೆ ಪ್ರಾಬ್ಲಮ್ ಆಯ್ತು ತಾನೆ? ಪ್ರಾಬ್ಲಮ್ ಆಗುತ್ತೆ, ಬಟ್ ಎಲ್ಲಾರು ಇವಾಗ ಎಕ್ಸಾಂಪಲ್ ಅಪ್ಪ, ಇವಾಗ ನೀನು ಅದ್ರಲ್ಲಿ ಕಲ್ತ್ರು ಎಲ್ಲಾ ಕೆಲಸ ನೀನೇ ಮಾಡಕ್ ಆಗಲ್ಲ. ಇವಾಗ ನೀನ್ ಒಂದಲ್ಲ ಒಂದ್ ಟೈಮ್ ಬಿಸಿ ಆಗ್ತೀಯ, ಅವಾಗ ನಿನ್ ಕೆಲ್ಸನ ಯಾರೋ ಮಾಡಕ್ ಬೇಕು. ಅದೇ ಒಬ್ಬ ಎ ಐ ಕಲ್ತಿ ಅವ್ನ್ ಫಾಸ್ಟ್ ಆಗಿ ಕೆಲಸ ಮಾಡೋನಿದ್ರೆ ಅವ್ನ್ ನೀನ್ ಕೊಡ್ತೀಯ. ನಾನ್ ಬಂದ್ ಹೇಳ್ತೀನಿ, ಸರ್ ನಾನು ಈ ತರ ಎ ಐ ಯೂಸ್ ಮಾಡ್ಕೊಂಡು ನಾನು ಇದೆಲ್ಲ ಕೆಲಸ ಮಾಡ್ತೀನಿ, ನೀನ್ ಕೊಡ್ತೀಯ ಕೆಲಸ. ಇವಾಗ ಏನಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ನಮ್ಗೆ ಓಕೆ ಇದ್ರೆ ಆ ಕಾಸು ನಮ್ಗೆ ಅಷ್ಟೊಂದು ಏನ್ ನಾವು ಪೇ ಮಾಡ್ತೀವಲ್ಲ ಆ ವರ್ಕಿಗೆ, ಅದ್ ನಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂದ್ರೆ ನಾವು ಪೇ ಮಾಡ್ತೀವಿ. ಬಟ್ ಅಲ್ಲಿಗೆ ಅಂತವ್ನ್ ಪೇ ಮಾಡ್ತೀಯ ಅಂದ್ರೆ ನೀನ್ ಎ ಯೂಸ್ ಮಾಡ್ಕೊಂಡು ಫಾಸ್ಟ್ ಆಗಿ ಕೆಲಸ ಮಾಡ್ತೀಯ, ಅಂತವ್ನ್ ಪೇ ಮಾಡ್ತೀನಿ. ನೀನ್ ಹೆಂಗ್ ಯೂಸ್ ಮಾಡ್ತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನ್ ಹಳೆ ತರಾನೇ ನಾನು ನಿಧಾನಕ್ಕೆ ಮಾಡ್ತೀನಿ, ಒಂದ್ ವಾರಕ್ಕೆ ಮಾಡ್ತೀನಿ ಅಂದ್ರೆ ಇಲ್ಲ, ಇವಾಗ ಒಂದ್ ವಾರಕ್ಕೆ ಮಾಡೋ ಕೆಲಸ ನಾನು ಒಂದೇ ದಿನಕ್ಕೆ ಮಾಡ್ತೀನಿ. ಸೊ ಆ ತರದ್ ನೋಡಿನ ನೀನ್ ಕೆಲಸ ಕೊಡ್ತೀಯ. ಇವಾಗ ನೀನೇ ಅಪ್ಪ, ಇವಾಗ ಎಕ್ಸಾಂಪಲ್ ಇವಾಗ ಅಗ್ರಿಕಲ್ಚರೇ ಬಂದ್ರೆ, ಇವಾಗ ಯಾರೋ ಒಬ್ಬ ಒಂದ್ ವಾರ ಕೆಲಸ ಮಾಡ್ತಾನೆ ತೋಟದಲ್ಲಿ ಅನ್ಕೋ, ಇನ್ನೊಬ್ಬ ಬಂದ್ ಹೇಳ್ತಾನೆ ನಾನು ಇದೇ ತೋಟದ ಕೆಲಸ ಒಂದ್ ದಿವಸಕ್ಕೆ ಮಾಡ್ತೀನಿ ಅಂತಾನೆ. ನೀನ್ ಯಾರಿಗ ಹೈರ್ ಮಾಡ್ಕೊಂತೀಯ? ಒಂದ್ ದಿವಸಕ್ಕೆ ಮಾಡೋನೇ ಹೈರ್ ಮಾಡ್ತೀನಿ. ಸೊ ನೀನು ಒಂದ್ ದಿವಸಕ್ಕೆ ಮಾಡೋ ತರ ಕಲಿ, ಅವಾಗ ನಿನ್ನ ಒಂದು ಇದು ಇಲ್ಲಿ ಉಳಿಯುತ್ತೆ. ಬೆಟರ್ ಅಂದ್ರೆ ನಾವ್ ಹೆಂಗ್ ಯೂಸ್ ಮಾಡ್ತೀವೋ. ಬಟ್ ನನ್ನ ಒಪಿನಿಯನ್ ಏನಂದ್ರೆ, ನೀನ್ ಹೇಳಿದ್ ಕರೆಕ್ಟ್ 100%. ನನ್ನ ಉತ್ತರ ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನೀನು ಅದೇ ಕರೆಕ್ಟ್ ಅಂತ. ಬಟ್ ಹೆಂಗೆ ಯೂಸ್ ಮಾಡಬೇಕು ಹಂಗೆ ಯೂಸ್ ಮಾಡಬೇಕು. ಅಂದ್ರೆ ನೀನ್ ಕೆಲಸ ಮಾಡ್ತಾ ಇದೀಯ ಅಂತಂದ್ರೆ ನಿನ್ನ ಅಸಿಸ್ಟೆಂಟ್ ಆಗಿ ಮಾತ್ರ ಅದನ್ನ ಯೂಸ್ ಮಾಡ್ಕೊ. ನೀನೇ ಅದನ್ನೇ ಬಾಸ್ ಆಗ್ಬೇಡ, ಇಡೋದಕ್ಕೆ ಹೋಗ್ಬೇಡ. ನಿನ್ನ ಅಸಿಸ್ಟೆಂಟ್ ಆಗಿ ಏನ ಇಟ್ಕೋ, ಅಷ್ಟು ಮಾತ್ರನೇ ಕೆಲಸ ಮಾಡ. ನನ್ನ ಒಪಿನಿಯನ್ ಇದು, ಅಷ್ಟು ಮಾತ್ರನೇ ಕೆಲಸ ಮಾಡ್ಕೊ. ಆಗ ನಿನಗೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಎ ಇಂದ ನಿನ್ನ ಟೈಮ್ ಕೂಡ ಸೇವ್ ಆಗುತ್ತೆ. ಎರಡನೇದಲ್ವಾ, ಟೈಮ್ ಎಷ್ಟೋ ಉಳಿಯುತ್ತೆ. ಯಾಕಂದ್ರೆ ಅರ್ಧ ಕೆಲಸ ಅದು ಮಾಡುತ್ತೆ,
ನೀನು ಯಾಕಂದ್ರೆ ಏನ ಇನ್ನೊಂದು ಯೂಸ್ ಮಾಡ್ಬೇಕಾದ್ರೆ ಏನ ಯೂಸ್ ಮಾಡೋನ್ ಕೂಡ ತಿಳ್ಕೊಂಡಿರ್ಬೇಕು, ಆ ಟೂಲ್ಸ್ನ ತಿಳ್ಕೊಂಡಿರ್ಬೇಕು, ಅವನು ಆ ಕ್ರಿಯೇಟಿವಿಟಿನ ತಿಳ್ಕೊಂಡಿರ್ಬೇಕು, ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ತಿಳ್ಕೊಂಡಿರ್ಬೇಕು, ಅದನ್ನ ಎಷ್ಟು ಬೇಕೋ ಅಷ್ಟೇ ಬಳಸೋದರನ್ನು ಮಾಡ್ಕೋಬೇಕು ಅವನು. ಎಲ್ಲಾದ್ರೂ ಅದೇ ಕೊಟ್ಬಿಟ್ರೆ ಮತ್ತೆ ಇವನು ಕ್ರಿಯೇಟಿವ್ ಆಗಿ ಏನೋ ಥಿಂಕ್ ಮಾಡಕ್ ಆಗ್ತಿಲ್ಲ. ಸೊ ಇವನು ಕೂಡ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೇಕು. ಕೆಲವೊಂದು ಡ್ರಾಬ್ಯಾಕ್ಸ್ ಇರುತ್ತೆ, ಬಟ್ ಅದ್ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು, ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇವಾಗ ಏನೋ ಒಂದು ಇನೋವೇಷನ್ ಆದವಾಗ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಯಾಕಂದ್ರೆ ಈಗ ಡಾಟಾ ಎಂಟ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಅಂಡ್ ಎಷ್ಟೋ ಎಡಿಟರ್ಸ್ಗೆ ನನ್ನ ಪ್ರಕಾರ, ಈಗ ನಾ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಎಷ್ಟೋ ಎಡಿಟರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ಅಷ್ಟೇ ಕೆಲವೊಂದು ಎಡಿಟರ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಎಲ್ಲ ಅದೇ ಮಾಡ್ಬಿಡ್ತಿದ್ಯಲ್ಲ ಇನ್ನೇನು ಹಂಗೆ ಹಿಂಗೆ ಅಂತ. ಬಟ್ ಅದನ್ನ ನಾವು ಹೆಂಗ್ ಯೂಸ್ ಮಾಡ್ಕೋಬೇಕು ಹಂಗೆ, ಏನೋ ಒಂದು ಟೂಲ್ ತರ ಯೂಸ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಜಸ್ಟ್ ಒಂದು ಟೂಲ್ ತರ ಯೂಸ್. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಚಾಕು, ನಮ್ಮ ಹತ್ರ ಚಾಕು ಮನೇಲಿ ಚಾಕು ಎಲ್ಲಿರುತ್ತೆ? ಅಡಿಗೆ ಮನೇಲಿ ಇರುತ್ತೆ. ಏನಕ್ಕೆ ಯೂಸ್ ಮಾಡ್ತೀವಿ? ತರಕಾರಿ ಕಟ್ ಮಾಡಕ್ ಮಾತ್ರ ಯೂಸ್ ಮಾಡ್ತೀವಿ. ಸಮಥಿಂಗ್ ಅಷ್ಟೇ, ಅಡಿಗೆ ಮನೆಗೆ ಅಷ್ಟೇ ಸೀಮಿತ, ಅಲ್ಲೇ ಇರಬೇಕು. ಅದನ್ನ ಬೇರೆದಕ್ಕೂ ಯೂಸ್ ಮಾಡ್ಬೋದು. ಅದು ಇಲ್ಲಿಗಲ್ ಆಗೋಗುತ್ತೆ. ಅವಾಗ ಅದೇ ಬೇರೆ ಕೆಲಸ ಅಷ್ಟೇ. ಎಲ್ಲಾ ಕಡೆನೂ ಸೇಮ್ ಅಪ್ಲೈ ಆಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು, ಚಾಕುನ ತರಕಾರಿ ಕಟ್ ಮಾಡಕ್ ಮಾತ್ರ ಯೂಸ್ ಮಾಡ್ಬೇಕು, ಅದನ್ನ ಬೇರೆದಕ್ಕೆಲ್ಲ ಯೂಸ್ ಮಾಡ್ಬೋದು, ಯೂಸ್ ಮಾಡಕ್ ಹೋಗ್ಬಾರ್ದು. ಆದ್ರೆ ಸೊ ಏನು ಅಷ್ಟೇ, ಏನಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರನೇ ಯೂಸ್ ಮಾಡಿ, ಎಷ್ಟಕ್ಕೆ ಯೂಸ್ ಮಾಡಬೇಕು ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಅಸಿಸ್ಟೆಂಟ್ ತರ ಇಟ್ಕೊಂಡ್ರೆ ಬೆಟರ್ ಅದು. ಸೊ ಟೈಮ್ ಕೂಡ ಸೇವ್ ಆಗುತ್ತೆ, ಕ್ರಿಯೇಟಿವಿಟಿನೂ ಹೆಚ್ಚಾಗುತ್ತೆ ನಮ್ಗೆ ಇನ್ನೂ ಹೇಳ್ಬೇಕಂದ್ರೆ. ಸೊ ಇದು ನನ್ನ ಒಪಿನಿಯನ್. ಸೊ ಗಾಯ್ಸ್, ಸೊ ನಾವು ಕೂಡ ಲೊಕೇಶನ್ ಇನ್ನೇನು ಬಂದ್ವಿ, ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಏನನ್ಸ್ತು ನಿನಗೆ ಈ ಪ್ರೋಗ್ರಾಮ್ ಈ ತರ ಮಾಡೋದ್ರಿಂದ? ಏನನ್ಸ್ತು? ಇದರ ಓಕೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಮಾಡಿದ್ದು, ಖುಷಿ ಆಯ್ತು. ಮಾಡ್ಬೋದು ಅನ್ಸುತ್ತಾ? ನಾನು ಫಸ್ಟ್ ಟೈಮ್ ನೀನೇನು ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀಯಾ ನೀನು ಅಂತ, ಏನೋ ನಿನಗೆ ಗೊತ್ತಿರೋದು ಹೇಳ್ತೀಯ ಅಂತ. ಸೊ ಅದಕ್ಕೆ ಈ ಥರ ಒಂದು ಶುರು ಮಾಡೋಣ ಅಂತ ಮಾಡೋಣ ಅಂದ್ಬಿಟ್ಟು ಅನ್ಕೊಂಡು ಹಿಂಗೆ. ಅದು ಬೇರೆ ನಾವು ಪ್ಲಾನ್ ಮಾಡಿದ್ದೆ ಗಾಯ್ಸ್, ಹೇಳ್ಬೇಕು ಅಂದರೆ ಕಾರಲ್ಲೇ ನಾವು ಪ್ಲಾನ್ ಮಾಡಿದ್ದು. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ಇದನ್ನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಹಾಕಿ ಮಾಡೋಣ ಅಂತ ಮಾಡಿದ್ದು. ಸೊ ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟೆ. ನಿನ್ಗನ್ಸಿದ್ದು ನಿನ್ನ ಒಪಿನಿಯನ್ ಹೇಳಿದೆ, ನನಗನ್ಸಿದ್ದು ನನ್ನ ಒಪಿನಿಯನ್ ಹೇಳಿದೆ. ಜನ ನಾವೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆ ರಿಸರ್ವೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ಬಗ್ಗೆ ಆಗಿರ್ಬೋದು, ಅಥವಾ ಸಿನಿಮಾ ಬಗ್ಗೆ ಇರ್ಬೋದು. ನಮ್ಮ ಪ್ರಕಾರ ನಮ್ಗಿರೋ ನಾಲೆಜ್ ಪ್ರಕಾರ ನಾವು ಹೇಳಿರ್ತೀವಿ. ಸೊ ಅದ್ರಲ್ಲಿ ತಪ್ಪಿದ್ರು ಹೇಳಿ ನಾವು ತಿದ್ಕೊಂತೀವಿ. ಯಾಕಂದ್ರೆ ಕಲಿತಾ ಹೋಗ್ಲೇಬೇಕು. ಎಲ್ಲರಿಗೂ ಎಲ್ಲ ಗೊತ್ತಿಲ್ಲ, ಯಾರಿಗೂ 100% ಗೊತ್ತಿರಲ್ಲ, ಯಾರಿಗೂ 100% ಗೊತ್ತೂ ಇರಲ್ಲ. 100% ಏನು ಸ್ವಲ್ಪ ತಿಳ್ಕೊಂಡಿರ್ತಾರೆ. ಸೊ ನಮಗ್ ತಿಳಿದಿರೋ ಮಟ್ಟಿಗೆ ನಾವು ಹೇಳಿದೀವಿ. ತಪ್ಪು ಮಾಡಿದ್ರೆ, ತಪ್ಪಾಗಿ ಏನಾದ್ರು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ದೆನ್ ನಿಮ್ಮ ಒಪಿನಿಯನ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಮಾತಾಡ್ತಾ ಇರೋ ವಿಷಯಗಳು ಇದರಿಂದ ನಿಮ್ಗೆ ಏನಾದ್ರು ಅಂದ್ರೆ ಯೂಸ್ಫುಲ್ ಅನ್ಸಿದೆ ಅಂದ್ರೆ ನಮ್ಗೆ ಎನ್ಕರೇಜ್ ಮಾಡಿ. ಲೈಕ್ ಈ ವಿಷಯ ಯಾರಿಗಾದ್ರೂ ಏನಾದ್ರು ಯೂಸ್ಫುಲ್ ಆಗುತ್ತೆ ಅಂದ್ರೆ ಅವ್ರಿಗೆ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ. 100% ಹೌದು. ಸೊ ನಿಮ್ಮಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರು ಅವ್ರಿಗೂ ಶೇರ್ ಮಾಡಿ, ವಿಡಿಯೋನ ನೋಡಲಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ, ನಮ್ಮ ಶಂಭೋ ಯೂನಿವರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಬೇರೆ ಮಾಡ್ತಾ ಇರ್ತೀವಿ. ಅಂಡ್ ನಾಟ್ ಓನ್ಲಿ ಬರೀ ಒಂದು ಇನ್ಫಾರ್ಮೇಶನ್ ಮಾತ್ರನಲ್ಲ, ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗು ತುಂಬ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂಡ್ ಜಸ್ಟ್ ಒಂದು ವ್ಲಾಗ್ ಥರ ಏನಾದರೂ ಅನ್ಕೊಳ್ಳಿ, ಅಥವಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅನ್ಕೊಳ್ಳಿ, ಒಂದು ಕಾರಲ್ಲೇ ಒಂದು ಚಿಕ್ಕದಾದ ಒಂದು ಪಾಡ್ಕಾಸ್ಟ್ ಅಂತಲೂ ಅನ್ಕೊಳ್ಳಿ. ಜಸ್ಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.